ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇವತ್ತು ಹೊರಟಿರೋದು ನಮ್ಮ ತೋಟಕ್ಕೆ. ನಮ್ಮ ತೋಟದಲ್ಲಿ ಇವತ್ತು ಏನೇನು ಹಾರ್ವೆಸ್ಟ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ಲೆಫ್ಟಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಭದ್ರಾವತಿಯ ಫೇಮಸ್ ಫ್ಯಾಕ್ಟ್ರಿ ಆಗಿರೋದು ಮೈಸೂರು ಪೇಪರ್ ಮಿಲ್ಸ್ ಅಂತ, MPM ಫ್ಯಾಕ್ಟ್ರಿ ಅಂತ. ಅದು ಮುಂಚೆ ಎಷ್ಟು ಫೇಮಸ್ ಆಗಿತ್ತು ಫ್ರೆಂಡ್ಸ್, ಇವಾಗ ಅದು ತುಂಬ ಬಿದ್ದೋಗ್ಬಿಟ್ಟಿದೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಡೀಟೇಲಾಗಿ ಹೇಳ್ತೀನಿ. ಹಾಗೆ ಈಗ ನಾವು ತೋಟಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ತುಂಬ ಸುತ್ತಲೂ ಮರ ಗಿಡಗಳು ಎಲ್ಲ ಇದೆ, ಮಾವಿನ ಹಣ್ಣೆಲ್ಲ ಬೆಳೆದಿದೆ. ಇದು ಬೇರೆಯವ್ರ ತೋಟ, ಈ ಕಡೆ ರೈಟ್ ಸೈಡಲ್ಲಿರೋದು. ನಮ್ಮದು ಸ್ಟ್ರೈಟ್ ಹೋದರೆ ನಮ್ಮ ತೋಟ ಸಿಗುತ್ತೆ. ಈಗ ನಮ್ಮ ತೋಟಕ್ಕೆ ಬಂದಿದ್ದೀವಿ ನಾವು. ನೋಡಿ, ಎಂಟ್ರಿ ಆಗ್ತಾ ಇದ್ದೀವಿ. ಇದು ಫುಲ್ಲು ನಮ್ಮ ತೋಟ ಇದೆ. ನಾವು ಫ್ಯಾಮಿಲಿ ಮಕ್ಕಳು ಎಲ್ಲರೂ ಬಂದಿದ್ದೀವಿ. ತುಂಬ ಮಧ್ಯಾಹ್ನ ಹೊತ್ತು ಬಂದುಬಿಟ್ಟಿದ್ದೀವಿ, ಬಿಸಿಲು ಬೇರೆ ಇತ್ತು. ಆದ್ರೂ ನಾವು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದಿದ್ದೀವಿ ಮಕ್ಕಳು ಕರ್ಕೊಂಡು. ತುಂಬ ಚೆನ್ನಾಗಿತ್ತು. ಈ ಭತ್ತ ಇನ್ನೂ ಒಂದು 2-3 ಮಂತ್ಸ್ ಹೋಗಬೇಕು ಕೊಯ್ಲಿಕ್ಕೆ ಬರಬೇಕಂದ್ರೆ. ಆವಾಗ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಇದು ಭತ್ತ ಕೊಯ್ಯೋದು ಮಿಷನ್ ಎಲ್ಲ ನಿಮಗೆ. ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಮೇಲೆ ನಡೀತಾ ಇದ್ದರೆ ಆ ಫೀಲಿಂಗೇ ಬೇರೆ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ತುಂಬ ಚೆನ್ನಾಗಿತ್ತು. ನಾವು ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ಹಾಗೆ ನಿಧಾನಕ್ಕೆ. ಎಲ್ಲಿ ಬಿದ್ದುಬಿಡ್ತೀವೋ ಅಂತ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಬೇರೆ ಕರ್ಕೊಂಬಂದುಬಿಟ್ಟಿದ್ದೀವಿ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಆಗ್ಬಿಟ್ಟಿದೆ. ಸನ್ನಿ ನೋಡಿ ಅಲ್ಲಿ ಹೆಂಗಿದೆ ಅಂತ. ನಾನು ನೋಡ್ತಾ ಇದ್ದೀನಿ, ಏನು ಮಾಡೋಣ ಅಂತ. ಒಂದೊಂದೇ ಅಕ್ಕಿ ಕಾಳನ್ನ ಕಿತ್ಕೊಳ್ಳೋದು, ತಿನ್ನೋದು, ಕಿತ್ತೋದು ತಿನ್ನೋದು ಇದೇ ಮಾಡ್ತಾಯಿದ್ದೆ. ಹೀಗೆ ಸ್ಟ್ರೈಟ್ ಹೋದರೆ ಇಲ್ಲಿ ಸೀಬೆಹಣ್ಣು ಮರ ಇದೆ. ಎಷ್ಟು ಸೀಬೆಹಣ್ಣು ಬಿಟ್ಟಿದೆ ಅಂದರೆ ಆ ಸೀಬೆಹಣ್ಣು ಮರದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ವೀಟ್ ಇರುತ್ತೆ. ಒಳಗಡೆ ಎಲ್ಲ ಕೆಂಪಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ. ನಮ್ಮ ಜೊತೆ ಈ ಟಾಮಿನೂ ನಮ್ಮ ಜೊತೆಯಲ್ಲೇ ಇದೆ. ನೋಡಿ ಎಷ್ಟು ಸೀಬೆಹಣ್ಣಾಗಿದೆ ಅಂತ. ಅದು ನಮ್ಮ ತೋಟದಲ್ಲಿ ಬಂದು ನಮ್ಮದು ಓನಾಗಿರೋ ಹಣ್ಣೇ ನಾವು ತಿಂತಾಯಿದ್ರೆ ನಮ್ಗೆ ಎಷ್ಟು ಖುಷಿ ಅನಿಸುತ್ತಲ್ವ. ಹಾರ್ವೆಸ್ಟ್ ಮಾಡಿಕೊಂಡು ಪ್ರತಿಯೊಂದು ಹಣ್ಣು ತುಂಬ ಚೆನ್ನಾಗಿತ್ತು. ಎಲ್ಲ ತೊಗೊಂಡೋಗ್ಬಿಡೋಣ ಅನ್ನೋಷ್ಟು ಆಸೆ ಆಗ್ತಿದೆ. ಈ ನಾಯಿ ಅಂತೂ ನಮ್ಮನ್ನು ಬಿಡ್ತಾ ಇಲ್ಲ. ನಾವು ಎಲ್ಲಿ ಹೋದರೆ ಅಲ್ಲಿ ಬರ್ತೈತೆ. ನೋಡಿ, ಇನ್ನೂ ಸುಮಾರು ಹಣ್ಣು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಒಂದೊಂದು ಹಣ್ಣು ಎಷ್ಟು ಚೆನ್ನಾಗಿದೆ. ನಮ್ಮದೇ ಮರದು ಎಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅದು ನೋಡ್ತಾ ಇದ್ದರೆ. ತಗೊಂಡು ತಿನ್ಬಿಡೋಣ ಅನ್ನೋಷ್ಟು ಆಸೆ ಆಗುತ್ತೆ ಅದನ್ನು ನೋಡ್ತಾ ಇದ್ದರೆ, ಅಷ್ಟು ಚೆನ್ನಾಗಿದೆ ಅಲ್ಲಿ ಮರಗಳು. ಮತ್ತು ಅದು ನ್ಯಾಚುರಲ್ ಫ್ರೂಟ್ ಆಗಿರೋದೇ, ಅದಕ್ಕೆ ನಾವು ಏನೂ ಹಾಕೋದಿಲ್ಲ, ಅದಾಗೆ ಅದು ಬೆಳ್ಕೊಂಡಿರೋದು. ನೋಡಿ, ಈ ನಾಯಿ ಅಂತೂ ನನ್ನ ಸುತ್ತಲೂ ತಿರುಗ್ತೈತೆ. ಎಲ್ಲೋದ್ರೆ ಅಲ್ಲಿ ಬರ್ತೈತೆ. ನಾನು ಯಾವ ಕಡೆ ಹೋದರೆ ಆ ಕಡೆ ಬರ್ತೈತೆ. ಇಲ್ಲಿ ತುಂಬ ತೆಂಗಿನ ಮರಗಳಿದ್ದಾವೆ ನಮ್ಮದ್ರಲ್ಲಿ. ನೋಡಿ, ತೆಂಗಿನ ತೋಟ ಇದ್ದರೆ ಅದು ತೋಟದಲ್ಲಿ ಅದೊಂಥರ ಖುಷಿ ಅಲ್ವಾ. ಬಾಳೆಹಣ್ಣು ಗಿಡಗಳು ಇದ್ದಾವೆ. ಅಲ್ಲಿ ನಿಂತ್ಕೊಂಡು ನಾನು ಇನ್ನೂ ಸೀಬೆಹಣ್ಣು ತಿಂತಾಯಿದ್ದೀನಿ ಹೊರತು ಈ ಕಡೆ ಬರ್ತಾಯಿಲ್ಲ. ನೋಡಿ, ಅಡಿಕೆ ಮರ ಎಲ್ಲ ಇದೆ. ಅಡಿಕೆ ಮರ ತುಂಬ ಚೆನ್ನಾಗಿತ್ತು. ಅಡಿಕೆ ಮರಕ್ಕೆ ಯಾವ ಥರ ಹುಳನೂ ಆಗಿರಲಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಬೇರೆ ಬಿಸಿಲು, ಆ ಬಿಸಿಲಲ್ಲೇ ನಾವು ಹಾಗೆ ನಿಮಗೆ ವಿಡಿಯೋ ತೋರಿಸೋಣ ಅಂತ ಬಂದಿದ್ದೀವಿ ಇವತ್ತಿನ ಬ್ಲಾಗಲ್ಲಿ. ನಂದಿನ್ನೂ ಸೀಬೆಹಣ್ಣು ತಿಂದು ಮುಗ್ದಿಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ತೆಂಗಿನ ಮರ ಎಷ್ಟು ತೆಂಗಾಗಿದೆ. ತೆಂಗಿನ ಮರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದಕ್ಕೂ. ಇದು ಏನು ಹಣ್ಣು ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಈ ಹಣ್ಣು ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ನಮ್ಮ ಅಣ್ಣ ನೋಡಿದ್ರೆ ಇದು ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾರೆ. ಇದು ಏನು ಹಣ್ಣು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ನನಗೆ ಹೇಳಿ. ಇದ್ರ ಎಲೆಗಳು ನೋಡಿ, ಇದು ಸಪೋಟ ಮರ. ಅದ್ರ ಎಲೆಗಳು ನೋಡಿ ಎಷ್ಟೆಷ್ಟು ದೊಡ್ಡಕ್ಕಿದೆ. ಆ ಎಲೆಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಮರ ಅಂತ. ನೋಡಿ, ಇದು ನಿಂಬೆಹಣ್ಣು. ನಿಂಬೆಹಣ್ಣು ಮರದಲ್ಲಿ ಹಣ್ಣಾಗಕ್ಕೆ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ಡೈರೆಕ್ಟಾಗಿ ನಾವು ಕಿತ್ಬಿಟ್ಟು ಹಣ್ಣು ಮಾಡೋದಕ್ಕಿಂತ ಮರದಲ್ಲೇ ಹಣ್ಣಾಗಿ ತಿಂತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಜ್ಯೂಸ್ ಮಾಡೋದಾಗಲಿ,
ನಿಂಬೆಹಣ್ಣು ಚಿತ್ರಾನ್ನ ಮಾಡೋದಾಗಲಿ ಪ್ರತಿಯೊಂದು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಅದು ನಾವು ಹಣ್ಣಾಗಾಗಿ ಬಿಟ್ಟಿದ್ದೀವಿ, ಅದನ್ನು ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಹಾವು ಎಲ್ಲರೂ ಕಾಣಿಸುತ್ತಾ ಅಂತ ಹುಡ್ಕೊತ ಹೋಗ್ತಾ ಇದ್ದೀನಿ. ಹಾವು ಅಂದರೆ ನನಗೆ ಅಷ್ಟು ಭಯ ಆಗುತ್ತೆ, ಭಯದಲ್ಲೇ ಮುಂದಕ್ಕೆ ಹೋಗೋದು. ಏನು ನೋಡಿದ್ರು ಹಾವು ಅಂತಲೇ ಅನಿಸುತ್ತೆ, ಅಷ್ಟು ಭಯ ಆಗುತ್ತೆ. ಇಲ್ಲಿ ನೋಡಿ ಅಡಿಕೆ ಮರಗಳು ಜಾಸ್ತಿ ನಾವು ಇಲ್ಲಿ ಮಲೆನಾಡು ಭಾಗದಲ್ಲೇ ನೋಡ್ತೀವಿ. ಚಿಕ್ಕಮಂಗ್ಳೂರು, ಶಿವಮೊಗ್ಗ ಈ ಕಡೆ ಎಲ್ಲ ಜಾಸ್ತಿ ಬೆಳೀತಾರೆ ಅಡಿಕೆನ. ಇದ್ರ ಜೊತೆಯಲ್ಲಿ ನಾವು ಮೆಕ್ಕೆಜೋಳನೂ ಹಾಕಿದ್ದೀವಿ, ಮಧ್ಯದಲ್ಲಿ ಒಂದೊಂದು ಸೊಪ್ಪುಗಳು, ತರಕಾರಿಗಳು ಎಲ್ಲ ಹಾಕಿದ್ದೀವಿ ಜೊತೆಯಲ್ಲೇ ಬೆಳೀಲಿ ಅಂತ. ಹಾಗೆ ಇದು ಹಸಿ ರಾಗಿ ಅಂತಾರಲ್ಲ, ಇದನ್ನು ಸಕ್ಕರೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾಳೆಹಣ್ಣು ನೋಡಿ ಒಂದೊಂದು ಗೊನೆ ಎಷ್ಟೆಷ್ಟು ಉದ್ದ ಇದೆ ಅಂತ, ನನ್ನಷ್ಟು ಉದ್ದ ಇದೆ ಒಂದೊಂದು ಬಾಳೆಗೊನೆನೂ. ಸುತ್ತಲೂ ತೆಂಗಿನ ಮರಗಳು, ಮಧ್ಯದಲ್ಲಿ ಬಾಳೆ ಗೊನೆಗಳು, ಬಾಳೆಹಣ್ಣಿನ ಗಿಡ ಎಲ್ಲ ಹಾಕಿದ್ದೀವಿ. ಇದು ಯಾವ ಫ್ರೂಟ್ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಮತ್ತೆ ಇನ್ನೊಂದು ನಿಂಬೆಹಣ್ಣು ಮರ, ನಿಂಬೆಹಣ್ಣು ಕಿತ್ಬಿಟ್ಟು ತೋರಿಸ್ತಾ ಇದ್ದಾರೆ ನಮ್ಮ ಮಗಳು. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ವೇಸ್ಟ್ ಹುಲ್ಲುಗಳು ಬೆಳೆದಿದೆ, ಎಲ್ಲ ತೆಗಿಸ್ಬೇಕು ಒಂದಿನ. ಮರದಲ್ಲೇ ಹಣ್ಣು ಹಾಕಿಬಿಟ್ಟಿದ್ದೀವಿ, ಮಾವಿನ ಹಣ್ಣು ಮರದಲ್ಲೇ ಹಣ್ಣು ಆದಮೇಲೆ ಅದನ್ನು ಕಿತ್ಬಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಮರದಲ್ಲೇ ಬಿಟ್ಬಿಟ್ಟಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಹಣ್ಣು. ಇಲ್ಲಿ ಏನೋ ಹುಡುಕ್ತಾ ಇದ್ದೀನಿ, ನಾನೇನೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಆದರೆ ಆಗಲೇ ನಿಮಗೆ ಅಡಿಕೆ ಮರಗಳು ತೋರಿಸಿದ್ನಲ್ಲ, ಅಡಿಕೆ ಮರಗಳಿಗೆ ಮುಂಚೆ ನಾವು ಅಡಿಕೆ ಸಸಿಗಳನ್ನ ಈ ಥರ ಹಾಕಿರ್ತೀವಿ. ಆ ಸಸಿ ದೊಡ್ಡ ಮರಗಳಾಗಿದೆ ಅಷ್ಟೇ. ತೋಟ ಎಲ್ಲ ನೋಡ್ಕೊತ ಬರ್ತಾ ಇದ್ದೀವಿ. ಒಂದು ಕಡೆಯಿಂದ ಪಪ್ಪಾಯ ಹಣ್ಣೆಲ್ಲ ಬಿಟ್ಬಿಟ್ಟಿದೆ. ಇಲ್ಲಿ ನೋಡಿ ಪ್ರತಿಯೊಂದು ಮಾವಿನ ಹಣ್ಣು ಎಲ್ಲ ಒಂದು ದಿವಸ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಉಪ್ಪಿನಕಾಯಿ ಹಾಕಬೇಕು. ತೆಂಗಿನ ಮರಗಳು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ವಿ, ಬಟ್ ತುಂಬ ತೊಗೊಳಕ್ಕೆ ಬಿಡಲಿಲ್ಲ. ಅಣ್ಣ ಹೇಳೇ ಕಳಿಸಿದ್ದ, ನೀನು ಏನೂ ಹಾರ್ವೆಸ್ಟ್ ಮಾಡಬಾರ್ದು ಅಂತ, ಅದಕ್ಕೋಸ್ಕರ ಏನೂ ಹಾರ್ವೆಸ್ಟ್ ಮಾಡಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಾಗಿತ್ತು ನನ್ನ ಬ್ಲಾಗ್. ಇದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.